ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಪ್ರತಿ ಲೀಟರ್ಗೆ 3 ರೂಪಾಯಿ ಹಾಗೂ ಸಿಎನ್ಜಿ ಕೆಜಿಗೆ 2 ರೂಪಾಯಿ ಏರಿಕೆಯೊಂದಿಗೆ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನಸಾಮಾನ್ಯರಿಗೆ ಮತ್ತೊಂದು ಬರೆ ಹಾಕಲಾಗಿದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳು, ಹಾಲು ಮತ್ತು ಮೊಸರು, ಪನ್ನೀರ್, ಬೆಣ್ಣೆಯಂತಹ ಹಾಲಿನ ಉತ್ಪನ್ನಗಳು, ಅಕ್ಕಿ, ಗೋಧಿ, ಸಕ್ಕರೆಯಂತಹ ದಿನಸಿ ವಸ್ತುಗಳ ಬೆಲೆ ದುಬಾರಿಯಾಗಲಿದೆ. ಇಂತಹ ಉತ್ಪನ್ನ ತಯಾರಿಸುವ ಕಂಪನಿಗಳು 2 ರೀತಿಯಲ್ಲಿ ಬೆಲೆ ಹೆಚ್ಚಿಸುತ್ತವೆ. ಒಂದು, ಎಂಆರ್ಪಿ ಹೆಚ್ಚಳ ಮಾಡ್ತವೆ, ಇಲ್ಲವೇ ಪ್ಯಾಕ್ ಗಾತ್ರವನ್ನು ಕಡಿಮೆ ಮಾಡುತ್ತವೆ. ಕೆಲವೊಮ್ಮೆ ಎರಡನ್ನೂ ಮಾಡುತ್ತವೆ. ಅನೇಕ ಹೋಟೆಲ್ಗಳು ಸಿಎನ್ಜಿಯನ್ನು ಬಳಸುತ್ತವೆ. ಸಿಎನ್ಜಿ ಪ್ರತಿ ಕೆಜಿಗೆ 2 ರೂಪಾಯಿ ಹೆಚ್ಚಾದಂತೆ ಅದು ನೇರವಾಗಿ ಗ್ರಾಹಕರಿಗೆ ವರ್ಗಾವಣೆ ಆಗುತ್ತದೆ. ಹೊರಗೆ ಊಟ ಮಾಡುವುದು, ಆರ್ಡರ್ ಮಾಡುವುದು ಅಥವಾ ಡಾಬಾದಿಂದ ಊಟ ತಿನ್ನುವುದಕ್ಕೂ ಕಷ್ಟವಾಗಲಿದೆ. ಸಿಎನ್ಜಿ ಆಟೋಗಳು ಮತ್ತು ಪೆಟ್ರೋಲ್ ಕ್ಯಾಬ್ಗಳು ಈಗಾಗಲೇ ಬೆಲೆ ಏರಿಕೆಯ ಹೊಡೆತಕ್ಕೆ ಸಿಲುಕಿ ನಲಗುತ್ತಿವೆ. ಡೀಸೆಲ್ನಲ್ಲಿ ಚಲಿಸುವ ಸಿಟಿ ಬಸ್ಗಳು ಹೆಚ್ಚಿನ ನಿರ್ವಹಣಾ ವೆಚ್ಚವನ್ನು ಎದುರಿಸುತ್ತವೆ. ಖಾಸಗಿ ಬಸ್ಗಳು ಪ್ರಯಾಣ ದರವನ್ನು ಹೆಚ್ಚಿಸುತ್ತವೆ. ಶಾಲಾ ವ್ಯಾನ್ಗಳು ಶುಲ್ಕವನ್ನು ಹೆಚ್ಚಿಸಬಹುದು. ಬಹುತೇಕ ಆನ್ಲೈನ್ ದಿನಸಿ ವಿತರಣಾ ಪ್ಲಾಟ್ಫಾರ್ಮ್ಗಳು ಡೆಲಿವರಿ ವ್ಯಾನ್ ಶುಲ್ಕ ಸೇರಿಸುವ ಮೂಲಕ ದರ ಹೆಚ್ಚಿಸಬಹುದು. ವಿಮಾನ ಟಿಕೆಟ್ಗಳು, ಸಿಮೆಂಟ್, ಉಕ್ಕು, ಮರಳು, ಇಟ್ಟಿಗೆಗಳು ಎಲ್ಲವೂ ದುಬಾರಿಯಾಗಲಿವೆ. ಇವೆಲ್ಲವೂ ಡೀಸೆಲ್ ಮೇಲೆ ಅವಲಂಬಿತವಾಗಿದೆ. ಹೆಚ್ಚಿನ ಸಾರಿಗೆ ವೆಚ್ಚವನ್ನು ವಸ್ತುಗಳ ಮೇಲೆಯೇ ಹಾಕಲಾಗುತ್ತೆ. ಮನೆ ಬಾಡಿಗೆಯೂ ಹೆಚ್ಚಾಗಲಿದೆ. ಇದಲ್ಲದೆ ಎಲೆಕ್ಟ್ರಾನಿಕ್ಸ್, ಬಟ್ಟೆ, ಔಷಧಗಳು, ಉಪಕರಣಗಳ ಬೆಲೆಗಳು ಏರಿಕೆಯಾಗಲಿವೆ. ಡೀಸೆಲ್ ಟ್ರ್ಯಾಕ್ಟರ್ಗಳು, ನೀರಾವರಿ ಪಂಪ್ಗಳು, ಕೊಯ್ಲು ಯಂತ್ರಗಳ ಬೆಲೆಯೂ ದುಬಾರಿಯಾಗಿದೆ. ಬಿತ್ತನೆ ಅಥವಾ ಕೊಯ್ಲಿನ ಮೂಲಕ ಇಂಧನವು ಹೆಚ್ಚಿದ್ದರೆ ಕೃಷಿ ವೆಚ್ಚಗಳು ಹೆಚ್ಚಾಗುತ್ತವೆ. ಇದು ನಂತರ ಆಹಾರ ವಸ್ತುಗಳ ಬೆಲೆಗಳಿಗೆ ಕಾರಣವಾಗಬಹುದು. ಎಲೆಕ್ಟ್ರಾನಿಕ್ಸ್, ಪೀಠೋಪಕರಣಗಳು, ಬಟ್ಟೆ ಮತ್ತು ದೀರ್ಘ ಒಪ್ಪಂದಗಳನ್ನು ಹೊಂದಿರುವ ವಲಯಗಳು ನಿಧಾನವಾಗಿ ದರ ಹೆಚ್ಚಳ ಮಾಡುತ್ತವೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಬಸ್ ಹತ್ತಂಗಿಲ್ಲ, ಹೋಟೆಲ್ನಲ್ಲಿ ಊಟ ಮಾಡದಂತಹ ಪರಿಸ್ಥಿತಿ ಎದುರಾಗಲಿದೆ.